ಇರಾನ್ ಮೇಲೆ ವೈಮಾನಿಕ ದಾಳಿ ಕಾರ್ಯಾಚರಣೆ ನಡೆಸಿದ ಇಸ್ರೇಲ್ ಸುಪ್ರೀಂ ಲೀಡರ್ ಆಗಿದ್ದ ಆಯತೊಲ್ಲಾ ಅಲಿ ಖಮೇನಿಯನ್ನ ಹತ್ಯೆಗೈದಿದೆ. ಇದು ಇರಾನ್, ಇಸ್ರೇಲ್ ಸೇರಿದಂತೆ ಇಡೀ ಮಧ್ಯಪ್ರಾಚ್ಯವನ್ನೇ ರಣರಂಗವನ್ನಾಗಿಸಿದೆ. ಈ ನಡುವೆ ಖಮೇನಿ ಸಾವಿನಿಂದ ಇರಾನ್ ನಾಯಕರಲ್ಲಿ ಭುಗಿಲೆದ್ದಿರುವ ಆಕ್ರೋಶ ಇನ್ನೂ ಜೀವಂತವಾಗಿದೆ. ಖಮೇನಿ ಸಾವಿನ ಪ್ರತೀಕಾರವನ್ನ ಖಚಿತವಾಗಿ ತೀರಿಸಿಕೊಳ್ಳಲಿದ್ದು, ಖಮೇನಿ ರಕ್ತ ಸುರಿಸಿದ ಟ್ರಂಪ್ ಇದಕ್ಕೆ ತಕ್ಕ ಬೆಲೆ ತೆರುವಂತೆ ಮಾಡುತ್ತೇವೆ ಎಂದು ಇರಾನ್ ಸುಪ್ರೀಂ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಕಾರ್ಯದರ್ಶಿ ಅಲಿ ಲಾರಿಜಾನಿ ಶಪಥ ಮಾಡಿದ್ದಾರೆ. ಖಮೇನಿ ಸಾವಿಗೆ ಕಾರಣರಾದ ಇಸ್ರೇಲ್ ಹಾಗೂ ಅಮೆರಿಕ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಇರಾನ್ ಆಡಳಿತ ಈಗಾಗಲೇ ವಿಧ್ವಂಸಕ ದಾಳಿಗಳನ್ನು ನಡೆಸುತ್ತಿದೆ. ಈ ನಡುವೆ ಅಲಿ ಲಾರಿಜಾನಿ, ನಮ್ಮ ನಾಯಕ ಮತ್ತು ನಮ್ಮ ಜನರ ರಕ್ತಕ್ಕೆ ನಾವು ಪಟ್ಟು ಬಿಡದೆ ಸೇಡು ತೀರಿಸಿಕೊಳ್ಳುತ್ತೇವೆ. ಟ್ರಂಪ್ ಪಾವತಿಸಬೇಕು ಮತ್ತು ಪಾವತಿಸುತ್ತಾರೆ ಎಂದು ಟ್ವೀಟ್ ಮೂಲಕ ಎಚ್ಚರಿಕೆ ನೀಡಿದ್ದಾರೆ. ಅಲ್ಲದೆ ಯುದ್ಧದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಇರಾನ್ ದಾಳಿಗಳು ಮುಂದುವರಿಯಲಿದ್ದು, ಇದರಲ್ಲಿ ನಾವು ಅವರಿಗೆ ತೀವ್ರ ನಷ್ಟವನ್ನುಂಟು ಮಾಡಿದ್ದೇವೆ. ಅಮೆರಿಕದ ವೆನೆಜುವೆಲಾದಲ್ಲಿ ಮಾಡಿದಂತೆಯೇ ಅಲ್ಪಾವಧಿಯಲ್ಲಿ ಇರಾನ್ ಯುದ್ಧವನ್ನ ಮುಗಿಸಿ ವಶಪಡಿಸಿಕೊಳ್ಳಬಹುದು ಎಂದು ಭಾವಿಸಿತ್ತು. ಆದರೆ ಇದು ವಿಫಲವಾಗಿದೆ ಎಂದು ತಿಳಿಸಿದ್ದಾರೆ. ಇದಾದ ಬಳಿಕ ಸರಣಿ ಪೋಸ್ಟ್ಗಳನ್ನು ಮಾಡಿರುವ ಅಲಿ ಲಾರಿಜಾನಿ, ಅಮೆರಿಕ ಇರಾನ್ ಯುದ್ಧದಲ್ಲಿ ಸಾವು ನೋವುಗಳು ಹಾಗೂ ಸೆರೆ ಹಿಡಿಯಲಾಗಿರುವ ಅಮೆರಿಕದ ಸೈನಿಕರ ಸಂಖ್ಯೆ ಬಗ್ಗೆ ತಪ್ಪು ಮಾಹಿತಿ ನೀಡುವ ಮೂಲಕ ಜಗತ್ತಿನ ದಾರಿ ತಪ್ಪಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಲಾರಿಜಾನಿ ಆರೋಪಿಸಿದ್ದಾರೆ. ಇರಾನ್ ದಾಳಿಯಲ್ಲಿ ಕೇವಲ 6 ಜನ ಯುಎಸ್ ಸೈನಿಕರು ಸಾವನ್ನಪ್ಪಿದ್ದಾರೆ ಎಂದು ಟ್ರಂಪ್ ಜಗತ್ತಿನ ದಾರಿಯನ್ನ ತಪ್ಪಿಸುತ್ತಿದ್ದು, ವಾಸ್ತವವಾಗಿ ಸಾವನ್ನಪ್ಪಿರುವ ಅಮೆರಿಕದ ಸೈನಿಕರ ಸಂಖ್ಯೆ 500ಕ್ಕೂ ಅಧಿಕವಿದೆ. ಆದರೆ ಇವರು ಸಮಯ ಕಳೆದಂತೆ ಆಕಸ್ಮಿಕ ಅಪಘಾತಗಳು ಅಥವಾ ಕಟ್ಟುಕತೆ ಘಟನೆಗಳಂತಹ ವಿವಿಧ ನೆಪಗಳ ಅಡಿಯಲ್ಲಿ ಸತ್ತವರ ಸಂಖ್ಯೆಯನ್ನ ಕ್ರಮೇಣ ಹೆಚ್ಚಿಸುತ್ತಾರೆ ಎಂದು ತಿಳಿಸಿದ್ದಾರೆ. ಮುಂದುವರೆದು, ಇರಾನ್ ಯುದ್ಧದಲ್ಲಿ ಅಮೆರಿಕದ ಹಲವು ಸೈನಿಕರನ್ನು ಸೆರೆ ಹಿಡಿಯಲಾಗಿದೆ ಎಂದು ನನಗೆ ತಿಳಿದು ಬಂದಿದೆ. ಅವರ ವ್ಯರ್ಥ ಪ್ರಯತ್ನಗಳ ಹೊರತಾಗಿಯೂ ಸತ್ಯವನ್ನ ಅವರು ಹೆಚ್ಚು ಕಾಲ ಮನೆ ಮಾಡಲು ಸಾಧ್ಯವಿಲ್ಲ ಎಂದು ಟೀಕಿಸಿದ್ದಾರೆ.